ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಚೀಟಿ ನಡೆಸ್ತೀರಾ? ಚೀಟಿ ನಮ್ ಬಾಸ್ ಬರ್ಲಿ, ಎಲ್ರದು ಬೋಟಿ ತೆಗಿಸ್ತೀನಿ. ರೇವತಿ ಸರ್, ಏನ್ ಮಾಡ್ತಾ ಇದೀಯಾ? ಪೀಸ್ಗಳು ಜೋಡಿಸ್ತಿದ್ದೆ ಸರ್. ಹೌದಾ? ಏನೋ ಒಂದ್ ವಿಷಯ ಕೇಳ್ಪಟ್ಟೆ, ನೀನ್ ಮದ್ವೆ ಫಿಕ್ಸ್ ಆಯ್ತಂತೆ? ಹೌದು ಸರ್. ಹೌದಾ? ಮತ್ತೆ ನಮ್ಮನ್ನೆಲ್ಲ ಕರ್ದೇ ಇಲ್ಲ, ಯಾಕೆ? ನಾವು ಬರಬಾರ್ದು ಅಂತನಾ? ಅಯ್ಯೋ ಹಾಗೇನೂ ಇಲ್ಲ ಸರ್, ಇನ್ನು ಲಗ್ನ ಪತ್ರಿಕೆ ಪ್ರಿಂಟ್ ಆಗಿಲ್ಲ, ಆದ್ ಕೂಡ್ಲೆ ಹೇಳ್ತಿದ್ದೆ. ಹೌದು, ನೀನ್ ಮದ್ವೆ ಆದ್ಮೇಲೆ ಕೆಲ್ಸ ಬಿಡ್ತೀಯಾ ಹೇಗೆ? ಅದಿನ್ನೂ ಗೊತ್ತಿಲ್ಲ ಸರ್, ಬಿಡಲ್ಲ ಅನ್ಕೊಳ್ತೀನಿ. ನೀನ್ ಬಿಟ್ರು ನಾನ್ ಬಿಡ್ಬೇಕಲ್ಲ ನಿನ್ನನ್ನ. ಸರಿ, ನಾನ್ ನಿನ್ ಜೊತೆ ಏನೋ ಮಾತಾಡ್ಬೇಕು, ಬಾ. ಏನ್ ಮಾತಾಡ್ಬೇಕು ಸರ್? ಏನ್ ಮಾತಾಡ್ಬೇಕು ಅಂದ್ರೆ, ಮುಂದಿನ ತಿಂಗಳು ಬೇರೆ ಮದ್ವೆ ಅಂತೀಯಾ, ಲಗ್ನ ಪತ್ರಿಕೆ ಬೇರೆ ಇನ್ನೂ ಹಂಚಿಲ್ಲ, ಶಾಪಿಂಗು ಅದು ಇದು ಅಂತ ನಿನ್ ಕೆಲ್ಸಕ್ಕೆ ರಜಾ ಹಾಕ್ಬಿಟ್ರೆ ನಿನ್ ಕೆಲ್ಸನೆಲ್ಲ ಯಾರು ಮಾಡ್ತಾರೆ? ನೀನೇ ಮಾಡ್ಬೇಕು ಅಲ್ವಾ? ಅದಕ್ಕೆ ಬಾ ಅಂದಿದ್ದು. ಯಾವ ಕೆಲ್ಸ ಸರ್? ನಿನ್ಗೆಲ್ಲ ಇಲ್ಲೇ ಹೇಳ್ಬಿಡ್ಬೇಕಲ್ವಾ? ಬಾ, ನಾನೇನು ನಿನ್ ತಿನ್ಬಿಡಲ್ಲ. ಸರಿ ಸರ್. ಪುಷ್ಪಕ್, ಹಾ ಬಾ ನರ್ತನ. ಏನೋ ಬರಕ್ ಹೇಳ್ದಿಯಂತೆ? ಯಾ ಬಾ ಕುತ್ಕೋ. ಡ್ಯಾಡ್ ಕೊಟ್ಟು ಟಾರ್ಗೆಟ್ ಬಗ್ಗೆ ಡಿಸ್ಕಸ್ ಮಾಡಬೇಕಿತ್ತು. ಅವತ್ತು ಡಿಸೈನ್ ರೆಡಿ ಮಾಡ್ತೀನಿ ಅಂತ ಹೇಳಿದ್ಯಲ್ಲ, ಏನಾಯ್ತು? ಆಕ್ಚುಲಿ ಸುಮಾರು ಡಿಸೈನ್ಸ್ ಬಂತು, ಬಟ್ ಯಾವ್ದು ನನ್ಗಷ್ಟು ಇಂಪ್ರೆಸಿವ್ ಅನ್ಸಿಲ್ಲ. ಅದಕ್ಕೆ ಹೊಸ ಡಿಸೈನ್ಸ್ ನ ಬರೋದಕ್ಕೆ ಹೇಳಿ ಇದನ್ನೇ ವಾಪಸ್ ಕಳ್ಸಿದೀನಿ. ಓಕೆ, ನೋಡು ನರ್ತನ, ಆದಷ್ಟು ಬೇಗ ಅದನ್ನ ರೆಡಿ ಮಾಡಬೇಕು, ಈಗಲೇ ಲೇಟ್ ಆಗಿಬಿಡಿದೆ. ಓಕೆ, ಅಂಡ್ ಇದರಲ್ಲಿ ಒಂದಷ್ಟು ಡಿಸೈನ್ಸ್ ಇದೆ, ಇದನ್ನ ಚೆಕ್ ಮಾಡು. ಇದರಲ್ಲಿ ಯಾವ್ದಾದ್ರು ಚೆನ್ನಾಗಿದೆ ಅನ್ಸಿದ್ರೆ ಅದನ್ನೇ ಕಳಿಸು, ಓಕೆನಾ? ಓಕೆ. ಯಾ ನರ್ತನ, ಏನಾದ್ರೂ ಹೇಳೋದಿತ್ತಾ? ಮಾತಾಡ್ಬೇಕು ಅನ್ನೋದಕ್ಕಿಂತ ಏನೋ ಕೇಳ್ಬೇಕಿತ್ತು. ಕೇಳ್ಬೇಕಿತ್ತಾ? ಏನು? ಪುಷ್ಪಕ್, ತುಂಬಾ ದಿನದಿಂದ ಕಾಲ್ ನೋವು ಪುಷ್ಪಕ್, ನಡಿಯಕ್ಕೆ ಆಗಲ್ಲ. ಯಾವ್ದಾದ್ರು ಒಳ್ಳೆ ಮೆಡಿಸಿನ್ ಗೊತ್ತಿದ್ರೆ ಸಜೆಸ್ಟ್ ಮಾಡ್ತೀಯಾ? ಯಾವ್ದು ಯಾಕೆ, ಆಯುರ್ವೇದಿಕ್ ಟ್ರೈ ಮಾಡು, ತುಂಬಾ ಬೇಗ ಕ್ಯೂರ್ ಆಗುತ್ತೆ. ಇದೇನಿದು? ಯಾವ್ದೋ ಆಯಿಲ್. ನರ್ತನ, ಏನಾಯ್ತು? ಏನಿಲ್ಲ, ಇದ್ಯಾವ ಔಷಧಿ ಪುಷ್ಪಕ್? ಇದ್ ನಿನ್ ಹತ್ರ ಹೇಗ್ ಬಂತು? ಇದಾ? ಸಾರ್, ಒಂದ್ ನಿಮಿಷ, ಐ ಕಾಲ್ ಯು ಬ್ಯಾಕ್. ಯಾ, ಹೇಳು ಮೈನಾ. ಇದು ತೈಲ. ಮೊನ್ನೆ ಎಲ್ಲ ನೀವು ಫಂಕ್ಷನ್ ಅಲ್ಲಿ ತುಂಬಾ ಓಡಾಡ್ತಿದ್ರಲ್ವಾ, ನೆನೆ ಸುಸ್ತು ಅಂತ ಹೇಳ್ತಿದ್ರಿ. ಇದ್ ನಚ್ಕೊಳ್ಳಿ, ಮೈ ಕೈ ನೋವು ಕಮ್ಮಿ ಆಗುತ್ತೆ. ನಾಟಿ ಔಷಧಿ. ನಾಟಿ ಔಷಧಿನ? ಇದನ್ನ ಬಾಡಿ ಪೇನ್ಗೆಲ್ಲ ಹಚ್ಕೋತಾರಾ?
ಹ್ಞೂ ಸರ್, ತುಂಬಾ ಒಳ್ಳೇದು, ಬೇಗ ವಾಸಿ ಆಗುತ್ತೆ. ಥ್ಯಾಂಕ್ ಯು. ಪುಷ್ಪಕ್ ನಿನ್ನೆ ಕೇಳ್ತಿರೋದು ಇದು ನಿನ್ನ ಹತ್ರ ಹೇಗ್ ಬಂತು? ಇದನ್ನ ತುಂಬಾ ಬೇಕಾಗಿರೋರು, ಮುಖ್ಯವಾಗಿರೋ ವ್ಯಕ್ತಿ ಕೊಟ್ರು. ಯೂಸ್ ಮಾಡು, ಆದಷ್ಟು ಬೇಗ ಗುಣ ಆಗುತ್ತೆ. ಥ್ಯಾಂಕ್ಸ್. ನಾನು ಆಯಿಂಟ್ಮೆಂಟೇ ಹಚ್ಕೋತೀನಿ. ಏನ್ ಕೆಲ್ಸ ಇತ್ತು ಸರ್? ಏನಿಲ್ಲ, ಧ್ರುವ ಸ್ವಲ್ಪ ಸ್ಟಾಕ್ ಲಿಸ್ಟ್ ಕೊಟ್ಟಿದ್ದಾನೆ, ಅದನ್ನ ರೆಡಿ ಮಾಡ್ಬೇಕಿತ್ತು. ಹೌದಾ? ಅವ್ರು ಯಾವತ್ತೂ ಈ ಕೆಲಸ ನಂಗೆ ಹೇಳಿರ್ಲಿಲ್ವಲ್ಲ. ಈಗ ನಾನು ಕೊಟ್ಟಿದ್ದೀನಿ ತಾನೆ, ಮಾಡು. ಸರಿ ಸರ್, ಲಿಸ್ಟ್ ಕೊಡಿ. ನೀನ್ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತೀಯಾ. ಬಾಲ್ರಾಜ್ ಸರ್ ಜೊತೆ ಮಾತಾಡಿ ನಿನ್ನನ್ನ ಸೂಪರ್ವೈಸರ್ ಮಾಡಿಸ್ತೀನಿ. ಅಯ್ಯೋ, ನಂಗೆ ಅಷ್ಟೊಂದು ದೊಡ್ಡ ಜವಾಬ್ದಾರಿ ಎಲ್ಲ ಬೇಡ ಸರ್. ನಂಗೆ ಟೈಲರ್ ಆಗಿರೋಕೆ ಇಷ್ಟ. ಯಾವ ಕೆಲಸ ಆದ್ರೇನು ಸರ್, ನಿಯತ್ತಾಗಿ ಮಾಡ್ಕೊಂಡು ಹೋದ್ರೆ ಸಾಕು. ಜೀವನದಲ್ಲಿ ಮುಂದೆ ಬರಬೇಕು ಅಂತಂದ್ರೆ ಸ್ವಲ್ಪ ರಿಸ್ಕ್ ತಗೊಳ್ಳೇಬೇಕು. ಇನ್ನೂ ಅದೆಷ್ಟು ದಿನ ಅಂತ ಟೈಲರ್ ಕೆಲಸ ಮಾಡ್ತಾನೆ ಇರ್ತೀಯಾ? ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ, ಜೀವನದಲ್ಲಿ ಮೇಲ್ ಬರ್ತೀಯಾ. ಅಯೋಗ್ಯ, ಏನ್ ಮಾಡ್ತಿದ್ಯಾ? ಕಾಮ್ ಡೌನ್, ಏನೂ ಆಗಲ್ಲ, ನೀನು ಒಳ್ಳೇದಕ್ಕೆ ಹೇಳ್ತಾ ಇರೋದು. ಇಲ್ಲಿ ಏನ್ ನಡೀತಿದೆ, ಏನ್ ಆಗ್ತಿದೆ ಒಂದು ಗೊತ್ತಾಗ್ತಾ ಇಲ್ಲ. ಓ, ಕನ್ಫ್ಯೂಷನ್ ಅಲ್ಲಿ ಸಾಯೋ ಹಾಗೆ ಆಗ್ತಾ ಇದೆ. ಆ ಮೈನಾಗೆ ಲೆಟರ್ ಕಳ್ಸಿದ್ದು ಪುಷ್ಪಕ್ಕ. ಫಂಕ್ಷನ್ ಅಲ್ಲಿ ನಿನ್ ಎದುರುಗಡೆ ಬರ್ತೀನಿ ಅಂತ ಹೇಳಿದ್ದು ಪುಷ್ಪಕ್ಕೇನಾ? ಓ ಗಾಡ್, ಅದಕ್ಕೆ ಪುಷ್ಪಕ್ ಬಂದು ಮೈನಾಗ್ ಪ್ರಪೋಸ್ ಮಾಡೋದಕ್ಕೆ ಹೆಲ್ಪ್ ಮಾಡು ಅಂತ ನನ್ನ ಹತ್ರ ಕೇಳಿದ್ದು. ಎಸ್, ಕರೆಕ್ಟ್. ಇಲ್ಲ, ಇದು ನಾನು ಅನ್ಕೊಂಡಿರೋದಕ್ಕಿಂತ ಜಾಸ್ತಿನೇ ಮಿತಿ ಮೀರಿ ಹೋಗ್ತಾ ಇದೆ. ಇದಕ್ಕೇನಾದ್ರೂ ನಾನು ಕತ್ರಿ ಹಾಕದೆ ಹೋದ್ರೆ ಇದು ಕೈ ಮೀರಿ ಹೋಗೋದಂತೂ ಗ್ಯಾರಂಟಿ. ಏನಾದ್ರೂ ಆದ್ರೆ ಪುಷ್ಪಕ್ ನನಗ್ ಸಿಗಲ್ಲ. ಇಲ್ಲ ಇಲ್ಲ, ಪುಷ್ಪಕ್ ಯಾವತ್ತಿದ್ರೂ